ಏನೋ ಆಗೋಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರಾ, ನಾವು ಏನೋ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಅದೇ ಇವತ್ತು ನಾವು ಚಾಕ್ಲೇಟ್ ಮಾಡ್ತಾ ಇದ್ದೀವಿ. ಇದು ನಾವು ಮುಂಚೆ ಎಲ್ಲೂ ಮಾಡಿಲ್ಲ, ಬಟ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನೋಡೋಣ ಏನಾಗುತ್ತೋ, ಹಿಟ್ಟಾಗುತ್ತೋ, ಫ್ಲಾಪ್ ಆಗುತ್ತೋ ಗೊತ್ತಿಲ್ಲ. ಏನೇ ಆಗಿದ್ರು ಆನೆಸ್ಟ್ ರಿವ್ಯೂ ಕೊಡ್ತೀವಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತೀವಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀವಿ. ಸೊ ಹೆಂಗೆ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀವಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಸ್ವಲ್ಪ ಫನ್ನಿ ಆಗಿರುತ್ತೆ. ಸೊ ಈಗ ಫಸ್ಟಾಗಿ ಚಾಕ್ಲೇಟ್ ಮಾಡೋಕ್ಕೆ ಕೋಕೋ ಪೌಡರ್ ಆ್ಯಂಡ್ ಇದು ಬೆಣ್ಣೆ. ಆ್ಯಕ್ಚುಲಿ ನಾವು ಈಚೆ ಯೂಸ್ ಮಾಡೋದು ಕಮ್ಮಿ, ಸೊ ನಾವು ಮನೇಲೇ ತೆಗ್ದು ಇಟ್ಕೊಂಡಿರೋ ಬೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ಪ್ಯೂರ್ ಕೊಕೊನೆಟ್ ಆಯಿಲ್ ಇರುತ್ತಲ್ಲ, ಅದು ಯೂಸ್ ಮಾಡ್ಕೋಬೋದು ನೀವು. ಆ್ಯಂಡ್ ಡ್ರೈ ಫ್ರೂಟ್ಸಲ್ಲಿ ನೀವು ಕ್ಯಾಶ್ಯೂ ನಟ್ ಯೂಸ್ ಮಾಡ್ಬೋದು, ಪಿಸ್ತಾ, ವಾಲ್ನಟ್, ಏನು ಬೇಕಾದ್ರೂ ಯೂಸ್ ಮಾಡ್ಕೊಂಡು ನೀವು ಚಾಕ್ಲೇಟ್ ಮಾಡ್ಬೋದು. ನಮಗೆಲ್ಲ ಬಾದಾಮಿನೇ ಇಷ್ಟ, ಸೊ ಅದಕ್ಕೆ ಬಾದಾಮಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಈಗ ನಾನು ಕ್ಯಾಮ್ರಾನ ಹ್ಯಾಂಡಲ್ ಮಾಡ್ತೀನಿ, ದಿವ್ಯಾ ಚಾಕ್ಲೇಟ್ ಮಾಡ್ತಾಳೆ. ಸೊ ಬನ್ನಿ ತೋರಿಸ್ತೀನಿ ನಿಮಗೆಲ್ಲ. ಸೊ ಈಗ ಒಂದು ಪ್ಯಾನ್ ಎತ್ಕೊಳ್ಳಿ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಈಗ ಬಾದಾಮಿನ ರೋಸ್ಟ್ ಮಾಡ್ಕೊತಾ ಇದ್ದಾಳೆ ಅವಳು. ಆಯ್ತಾ? ರೋಸ್ಟ್ ಆಗುತ್ತೆ. ಬಾದಾಮಿನ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದಾಳೆ, ಜಾಸ್ತಿ ಏನು ಮಾಡ್ಕೊಂಡಿಲ್ಲ. ವೆಯ್ಟ್, ಐ ವಿಲ್ ಶೋ ಯು. ಇಷ್ಟು ಸ್ವಲ್ಪ ಲೈಟಾಗಿ ಡ್ರೈ ಮಾಡ್ಕೊಂಡ್ರೆ ಸಾಕಾ? ಓಕೆ. ಸೊ ನಾವೇನೋ ಮಾಡ್ತಾ ಇದ್ದೀವಿ, ತಿಂಡಿ ಮಾಡ್ಕೊಡ್ತಾ ಇದ್ದೀವಿ ಅಂತ ನಮ್ಮ ರಾಯನು ಬಂದು ನಿಂತ ನೋಡಿ. ಅವ್ನು ಯಾವಾಗಲೂ ಹಿಂಗೆ ಮುದ್ದು, ಇದು ಮುದ್ದು ಅವನು ಶಿವರಾತ್ರಿ ಹಬ್ಬ ಮಾಡಿ ಬೊಟ್ಟಿಟ್ಕೊಂಡು ಪ್ರಸಾದ ತಿಂದು ಕಮ್ ಏನು ಹಂಗೆ ನೋಡ್ತಾ ಇದೆಯಾ? ಹೆಂಗೆ ನೋಡ್ತಾವನೆ ಕಳ್ಳ. ಸೊ ಗೈಸ್, ಈಗ ಇವಳು ಬಾದಾಮಿನ ಕಟ್ ಮಾಡ್ಕೊತಾ ಇದ್ದಾಳೆ ಚಿಕ್ಕದಾಗೆಲ್ಲ. ಹಿಂಗೆ ಒಂದೊಂದು ಆಫ್ ಗೊತ್ತಾನೆ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಒಂದೊಂದು ಇಡ್ತಾರಲ್ಲ, ಅದಕ್ಕೆ ಇದು ಸರಿ. ಈ ಕುಕಿಂಗ್ ವಿಡಿಯೋಸ್ ಮಾಡಿದ್ರೆ ನನಗಂತೂ ಏನೂ ಕೆಲಸನೇ ಇರಲ್ಲ ಅನ್ಕೊಳ್ಳಿ. ಬರೀ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಷ್ಟೇ. ಮೇಜರ್ ಕೆಲಸ ಎಲ್ಲ ದಿವ್ಯಂದೇ ಇರುತ್ತೆ. ಕುಕಿಂಗ್ ವಿಡಿಯೋ ಮಾಡಿಲ್ಲ ಅಂದ್ರೆ ಮೇಜರ್ ಕೆಲಸ ಭವ್ಯಂದೇ ಇರುತ್ತೆ. ಅದು ನಿಜಾನೇ. ಕುಕಿಂಗ್ ವಿಡಿಯೋಸ್ ಮಾಡಿದ್ರೆ ಮಾಮೂಲಿ ಮಿನಿ ವ್ಲಾಗ್ಸ್ ಅದು ಇದು ಮಾಡಿದ್ರೆ ಮೇಜರ್ ಕೆಲಸ ನಂದೇ ಇರುತ್ತೆ. ಎಡಿಟಿಂಗ್ ಮಾಡೋದು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಾಗ ಜಾಸ್ತಿ ಭವ್ಯನ್ಗೆ ಆ್ಯಕ್ಚುಲಿ ಕೆಲಸ ಇರೋದು. ಯಾಕಂದರೆ ಅವಳೇ ವಿಡಿಯೋ ಎಡಿಟ್ ಮಾಡೋದು ಎಲ್ಲ ಮಾಡೋದು. ಆ್ಯಂಡ್ ಪಾಪ ನನ್ನನ್ನು ಯಾವ ಸಾಂಗ್ ಹಾಕಲಿ ಅಂತಲೂ ಕೇಳಲ್ಲ. ಅಂದರೆ ನನಗೆ ಅಷ್ಟು ಕೆಲಸ ಕೊಡಲ್ಲ ಅದರಲ್ಲಿ. ಇನ್ನು ಕುಕಿಂಗ್ ಎಲ್ಲ ನಾನೇ ಮಾಡ್ತೀನಿ. ಕುಕಿಂಗ್ ವಿಡಿಯೋಸ್ ಬಂದಾಗ ನೋಡಿ ಮಾಮೂಲಿ ನಾನು ಈ ಥರ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಮೇಜರ್ ಕೆಲಸ ಎಲ್ಲ ಅವಳೇ. ನನಗಿಂತ ಅವಳೇ ಚೆನ್ನಾಗಿ ಕುಕಿಂಗ್ ಮಾಡ್ತಾಳೆ. ಸೊ ಇಲ್ಲಿ ಇವಳು ಏನು ಮಾಡ್ಕೊಂಡಿದ್ದಾಳೆ, 2 ಟೈಪ್ಸ್ ಕಟಿಂಗ್ ಮಾಡ್ಕೊಂಡಿದ್ದಾಳೆ. ಇದು ಬಂದು ಮೇಲೆ ಇಡೋಕ್ಕೆ ಸುಮ್ಮನೆ, ಆ್ಯಂಡ್ ಇದು ಬಂದು ಚಾಕ್ಲೇಟ್ ಜೊತೆಗೆ ಮೆಲ್ಟ್ ಮಾಡೋಕ್ಕಲ್ವಾ? ಮಿಕ್ಸ್ ಮಾಡಿ ಚಾಕ್ಲೇಟ್ ಜೊತೆಗೆ ಮಿಕ್ಸ್ ಮಾಡೋಕ್ಕೆ. ಏನಾದರೂ ಕಮೆಂಟ್ ಮಾಡಿ ಅಲ್ಲ ನೀವು, ವೀಡಿಯೋಸ್ ಹೆಂಗೆ ಬರ್ತಿದೆ, ಮತ್ತು ಏನು ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಎಲ್ಲಿ ಏನೋ ಮಿಸ್ಟೇಕ್ಸ್ ಇದೆಯಾ, ಬ್ಲರ್ ಇದೆಯಾ, ಕ್ಲಾರಿಟಿ ಇಲ್ವಾ, ಏನಾದರೂ ಒಂದು ಕಮೆಂಟ್ಸ್ ಮಾಡಿ. ಸೊ ನೀವು ಮಾಡಿದಾಗ ಏನಾಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ಸ್ ಆಗ್ತಿದೆಯಾ, ಹೆಂಗೆ ಹೋಗ್ತಿದೆ ನಮ್ಮ ವೀಡಿಯೋಸು, ಮತ್ತು ಯಾಕೆ ಜಾಸ್ತಿ ರೀಚ್ ಆಗ್ತಾ ಇಲ್ಲ ಅಂತೆಲ್ಲ ಗೊತ್ತಾಗುತ್ತೆ. ವೀಡಿಯೋಸ್ ನೋಡ್ತೀರ, ಬಟ್ ಯಾರು ಏನು ಕಮೆಂಟ್ಸೇ ಮಾಡಲ್ಲ. ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಲ್ವಾ? ಸೊ ಹಾಗಾಗಿ ನಿಮ್ಮ ಸೈಡಿಂದ ಏನಾದರೂ ಒಂದು ಇರಲಿ, ಅಭಿಪ್ರಾಯ ಕೊಡಿ ನಿಮ್ಮದು ಹೆಂಗಿದೆ ಅಂತ. ಎನ್ಕರೇಜ್ ಮಾಡಿ ನಮ್ಮನ್ನು. ನಿಮ್ಮ ಒಂದು ಕಮೆಂಟಿಂದ, ಸಬ್ಸ್ಕ್ರೈಬಿಂದ ನಾವು ಮೋಟಿವೇಟ್ ಆಗಿ. ಸೊ ಹೆಂಗಾಗಿದೆ ಅಂದರೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಆದರು, ಒಬ್ಬರು ನ್ಯೂ ಫಾಲೋವರ್ಸ್ ಆದರು, ಏನೋ ಒಂಥರ ಫುಲ್ ಒಂದು ಇನ್ಮೇಲೆ ಆ ಥರ ವೀಡಿಯೋ ಮಾಡೋಣ, ಇನ್ಮೇಲೆ ಈ ಥರ ವೀಡಿಯೋ ಮಾಡೋಣ ಅಂತ ಒಂದು ನಮಗೆ ನಾವೇ ಅದು ಸೆಲ್ಫ್ ಮೋಟಿವೇಟೆಡ್ ಆಗ್ತಾ ಇರ್ತೀನಿ. ಸೊ ಆ ಥರ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ನನಗೆ ಅಷ್ಟು ಖುಷಿ ಕೊಡುತ್ತೆ. ಮತ್ತು ನಿಮಗೆ ಯು ಗೈಸ್ ಆರ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ಮಿಂದ, ಅಂದರೆ ಯಾವ ಥರ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ಥರ ವೀಡಿಯೋಸ್ ಬೇಕು ನಿಮಗೆ ಅಂತ ನೀವು ಕಮೆಂಟ್ ಮಾಡಿದಾಗಲೇ ಅಲ್ವಾ ನಮಗೆ ಗೊತ್ತಾಗೋದು. ಸೊ ಹಾಗಾಗಿ ಏನಾದರೂ ಒಂದು ಕಮೆಂಟ್ ಮಾಡಿ. ಮತ್ತು ಸೊ ತುಂಬ ಮುಂದೆ ಹೊಟ್ಟೋದ್ರು ದಿವ್ಯಾ, ಬನ್ನಿ ತೋರಿಸ್ತೀವಿ. ಇದೇನಿದೆಯಲ್ಲ ಕಪ್ಪು, ಈ ಸೈಜಲ್ಲಿ ನಾನು 3/4 ಭಾಗ ಸಕ್ಕರೆ ತೊಗೊಂಡಿದ್ದೀನಿ. ಶುಗರ್ ಎಷ್ಟು ಬೇಕಷ್ಟು ಹಾಕೊಳ್ಳೋಕ್ಕೆ. ನಿಮ್ಗೆ ಎಷ್ಟು ಬೇಕೋ ನೀವು ಹಾಕೊಳ್ಳಿ. ಹಾಕೊಳ್ಳಿ, ಸಾಕು ಅನಿಸುತ್ತೆ. ಸೊ ಈಗ ಅದನ್ನು ಶುಗರ್ ಪೌಡರ್ ಮಾಡ್ಕೊಳ್ಳಿ, ಓಕೆನಾ? ಶುಗರ್ ಪೌಡರ್. ಓಕೆ ಗೈಸ್, ಈಗ ನಾನು ಬಾದಾಮಿ ಎಲ್ಲ ಚಾಪ್ ಮಾಡ್ಕೊಡಾಯ್ತು.
ಆ್ಯಂಡ್ ಇದನ್ನು ನಾನು ಬಟರ್ ಹಾಕಿ ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಬೌಲ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಗ್ಲಾಸಿನ ಬೌಲ್ ಇದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನನಗಿದೆ ಕಂಫರ್ಟಬಲ್, ಸೊ ನಾನು ಇದರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಹೇಗೆ ಮಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ರೀತಿ ಮಾಡ್ತೀವಿ. ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೆ ಇಟ್ಟು ಮಾಡೋಕ್ಕಾಗಲ್ಲ. ಸೊ ನಾವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಮಾಡಬೇಕಾಗಿರುತ್ತೆ. ಡಬಲ್ ಬಾಯ್ಲರ್ ಮೆಥಡ್ ಅಂದರೆ ಒಂದರಲ್ಲಿ ನೀರು ತೊಗೊಂಡಿದ್ದೀನಿ, ಓಕೆನಾ, ಅದ್ರ ಮೇಲೆ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಇದು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾನು ಮಾಡ್ತಾಯಿದ್ದೀನಿ, ಓಕೆನಾ. ಓಕೆನಾ, ಹೇಳು. ಬಟರ್ ಹಾಕೊಳ್ಳಿ, ಬೆಣ್ಣೆ ಹಾಕ್ಕೊಂಡು ಕರ್ಗಿಸ್ಕೊಳ್ಳಿ. ಓಕೆ. ಸ್ಪೂನಲ್ಲಿ 3 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಇದೇ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ ಹಾಕೊಳ್ತಾ ಇದ್ದೀನಿ. ಪಾಸ್ ಮಾಡ್ತೀನಿ. ಇದು ಹಾಕ್ಲಾ? ಹಾಕು. ಈಗ ಇನ್ನೊಂದು ಸ್ವಲ್ಪ ಬೆಣ್ಣೆನ ನಾನು ಹಾಕ್ಬಿಡು. ಇನ್ನೊಂದು ಸ್ವಲ್ಪ ಬೆಣ್ಣೆನ ನಾನು ಹಾಕ್ತಾ ಇದ್ದೀನಿ. ಹೇಳ್ಕೊ. ಸುವಿ 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 ಸುವಿ. ತೆಳ್ಳಗೆ ಬರಬೇಕಾ? ಗೈಸ್, ಏನೋ ಆಗೋಗಿದೆ. ಯಾಕೆ? ಸೊ ನಮ್ಮ ಚಾಕ್ಲೇಟ್ ಪರಿಸ್ಥಿತಿ ಅದಕ್ಕೆ ಒಂದು ಕತೆ ಮಾಡ್ತೀವಿ. ಅದನ್ನು ಸರಿ ಮಾಡಿದೆ, ಒಟ್ಟು ಸರಿ ಮಾಡ್ತೀವಿ ಡೆಫಿನೆಟ್ಲಿ. ನನಗೆ ದಿವ್ಯನ ಮೇಲೆ ನಂಬಿಕೆ ಇದೆ, ಚೆನ್ನಾಗಿ ಮಾಡಿ ಪಕ್ಕ ಚೆನ್ನಾಗಿ ಬಂದೇ ಬರುತ್ತೆ. ಐ ಬಿಲೀವ್ ಇನ್ ದಿವ್ಯಾ. ಎಸ್, ಐ ಬಿಲೀವ್ ಇನ್ ದಿವ್ಯಾ. ಓಕೆ, ವೇಟ್, ಅದಕ್ಕೊಂದು ಕತೆ ಮಾಡ್ತಾ ಇದ್ದಾಳೆ ಈಗ. ಸೊ ಕೊಬ್ಬರಿ ಎಣ್ಣೆ ತೊಗೊಬರ್ಬೇಕಂತ ತರ್ತೀನಿ, ನೀವೆಲ್ಲೇ ಇರಿ. ಸೊ ನಮ್ಮ ದಿವ್ಯನ ನೋಡ್ತಾ ಇರಿ ನೀವು. ಆಯ್ತು ಹೇಳಿ ಹಾಗೆ. ಸೊ ಈ ಕೊಬ್ಬರಿ ಎಣ್ಣೆ ತಂದಿದ್ದೀನಿ, ಹಾಕ್ತಾ ಇದ್ದಾಳೆ ಒಂಚೂರಕ್ಕೆ. ಆಮೇಲೆ ಯಾರೂ ತಿಂದಿರೋ ಥರ ಮಾಡಿಬಿಟ್ಟಿದ್ದೀವ್ಯಾ, ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ವಿಡಿಯೋದಲ್ಲಿ. ದಿವ್ಯಾ ಚೆನ್ನಾಗಿ ಮಾಡೇ ಮಾಡ್ತಾಳೆ ಅಂತ. ಕೊಬ್ಬರಿ ಎಣ್ಣೆನ ಸ್ವಲ್ಪ ಮಿಕ್ಸ್ ಮಾಡಿ ತಿರ್ಗಾ ಒಲೆ ಮೇಲೆ ಇಡ್ತಾ ಇದ್ದಾಳೆ. ನೋಡೋಣ ಏನಾಗುತ್ತೋ. ದೇವರೇ, ಚೆನ್ನಾಗಿ ಬಂದ್ಬಿಟ್ರೆ ಸಾಕಾದಿದ್ರಿ. ಇವನೇನು ಬಟ್ಲೆ ಉಯ್ತವಳೆ ಕೊಬ್ಬರಿ. ಫುಲ್ ಡಿಸಪಾಯಿಂಟ್ಮೆಂಟ್. ಹೋಯ್ತು. ಸೊ ಈ ಚಾಕ್ಲೇಟ್ ಹಿಂಗೆ ಆಗಿದೆ ಅಲ್ವಾ, ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂದರೆ, ಸ್ವಲ್ಪ ಮಿಲ್ಕ್ನ ಆ್ಯಡ್ ಮಾಡು, ಚೆನ್ನಾಗಿ ಬರುತ್ತೆ ಅಂತ ನನ್ನ ಒಪಿನಿಯನ್, ನನಗೆ ಅನಿಸ್ತಿದೆ. ಬಟ್ ಅವಳು ಇಲ್ಲ ಚಾಕ್ಲೇಟ್ಗೆ ಮಿಲ್ಕ್ ಆ್ಯಡೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನೋ ನಾನು ಯಾಕೆ ಕುಕ್ಕಿಂಗಲ್ಲಿ ಎಷ್ಟು ಇನ್ವಾಲ್ವ್ ಆಗಲ್ಲ ಅಂದರೆ, ನಾನು ಏನು ಹೇಳಿದ್ರು ಮಾಡಲ್ಲ. ಅದಕ್ಕೆ ನಾನೇನು ಯಾರಿಗೂ ಸಜೆಷನ್ಸ್ ಕೊಡಲ್ಲ ಅಷ್ಟೆ. ಏನೋ ದಬಾಕುದ್ಲು ಈಗ ಮಿಕ್ಸಿಗೆ. ಸೊ ಬ್ರೌನಿ ಮಾಡಿಬಿಡು ಚಾಕ್ಲೇಟ್ ಬದಲು. ಹೋಗ ಕಡೆ ಬಂತಾ? ವಾ, ಬಂತು. ವೆಯ್ಟ್. ಓಕೆನಾ? ಸೂಪರ್. ನಾನು ಹೇಳ್ದೆ ತಾನೇ ನಿಮಗೆ, ಏನಾದರೂ ಒಂದು ಮಾಡೇ ಮಾಡ್ತಾಳೆ ದಿವ್ಯಾ. ಪ್ರಾಬ್ಲಮ್ ಏನು ಅಂದರೆ, ಈ ಒಂದು ಕನ್ಸಿಸ್ಟೆನ್ಸಿ ಏನಿದೆ ಇದು ಅದಲ್ಲ, ನಾವು ದಿವ್ಯಾ ಅಂದ್ಕೊಂಡಿದ್ದಲ್ಲ. ಫುಲ್ಲು ನಾನೇನು ಮಾತಾಡ್ತಿದ್ದೀನಿ ತಾನೆ, ಇದು ಅದಲ್ಲ. ಫುಲ್ಲು ಚಾಕ್ಲೇಟ್ ಥರ ತೆಳ್ಳಗೆ ಬರುತ್ತಲ್ಲ, ಆ ಥರ ಬರ್ಬೇಕಂದ್ರೆ. ಬಟ್ ಇವಳ್ದು ನಮ್ದು ಏನಾಗಿದೆ ಅಂದರೆ, ಒಂದು ಕತೆ ಮಾಡ್ತಾಳೆ ದಿವ್ಯಾ. ಅದು ಹೆಂಗಾದರೂ ಆಗಲಿ ಏನಾದರೂ ಆಗಲಿ ನಮ್ಮ ಭವ್ಯ ಇರ್ತಾಳೆ ತಿನ್ನೋಕ್ಕೆ.
ಕನ್ಸಿಸ್ಟೆನ್ಸಿನಾ? ಸೊ ಈಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಐ ಥಿಂಕ್ ಇದೇ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಿಂಗೆ ಚೆನ್ನಾಗಿಲ್ವಾ? ನಾಟ್ ಬ್ಯಾಡ್, ಚೆನ್ನಾಗಿದೆ. ಫೈನಲಿ ಸಾಹಸ ಮಾಡಿ ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದ್ದಾಳೆ. ನೆಕ್ಸ್ಟು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಎಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅವಾಗ ಕಲಿಸ್ದಾಗಲೇ ಈ ಕನ್ಸಿಸ್ಟೆನ್ಸಿಗೆ ಬರಬೇಕಿತ್ತು. ನೋಡಿದ್ರೆ ಬರಲಿಲ್ಲ. ಈಗ ಕಟ್ ಮಾಡ್ಕೊಂಡಿರೋ ಬಾದಾಮಿ ಹಾಕ್ತಾಯಿದ್ದೀನಿ. ಸೊ ಚಾಪಿಂಗ್ ಮಾಡ್ಕೊಂಡಿರುವ ಬಾದಾಮಿನ ದಿವ್ಯಾ ಚಾಕ್ಲೇಟ್ ಒಳಗೆ ಮಿಕ್ಸ್ ಮಾಡ್ತಾ ಇದ್ದಾಳೆ. ನಮ್ಮ ಮನೇಲಿ ಏನೇ ಮಾಡಿದ್ರು ಇಷ್ಟಪಟ್ಟು ತಿಂತಾರಪ್ಪ. ಫಸ್ಟ್ ಟೇಸ್ಟ್ ನೋಡು ಒಂದ್ಸತಿ, ಶುಗರ್ ಎಲ್ಲ ಸಾಕು. ಅದು ಫುಲ್ ಹಾಕ್ಬಿಡು ಬಾದಾಮಿನ. ಏನು ಮಾಡೋಣ ಅಂದ್ಕೊಂಡೆ, ಮತ್ತೆ ಸುಮ್ಮನೆ ಒಂದೆರಡು ಬಾದಾಮಿ ಇಟ್ಬಿಟ್ಟು ನಿಂಗೆ ಅದ್ರ ಮೇಲೆ ಹಾಕೋಣ ಅಂತ. ಏನು ಗೈಸ್, ಈಗ ಫೈನಲ್ ಕನ್ಕ್ಲೂಷನ್ ಏನು ಅಂದರೆ, ನಾನು ಅನ್ಕೊಂಡಂಗೆ ಬರಲಿಲ್ಲ. ಸೊ ಏನೋ ಮಾಡಿ ಹೆಂಗೋ ಮಾಡಿ ಬಂದಿದೆ. ಅದನ್ನ ಮೌಲ್ಡ್ಗೆ ಹಾಕ್ತೀನಿ. ಅಟ್ಲೀಸ್ಟ್ ಈ ಒಂದು ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಅದನ್ನ ಮೌಲ್ಡ್ಗೆ ಹಾಕ್ತೀನಿ. ಆಮೇಲೆ ಟೇಸ್ಟ್ ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಓಕೆನಾ? ಮೌಲ್ಡ್ ಇಲ್ಲ ನಮ್ಮ ಮನೇಲಿ. ಸೊ ಐಸ್ ಕ್ಯೂಬ್ಸ್ದು ಇದೆಯಲ್ಲ, ಅದಕ್ಕೆ ಒಂದು ಬಾದಾಮಿನ ಹಾಕಿ ಅದರೊಳಗೆ ಇದೇನು ಇದೆಲ್ಲ ಗಲೀಜಾಗಿದೆ ಅನ್ಕೋಬಿಡಿ. ಅದು ನಾವು ABC ಜ್ಯೂಸ್ ಕುಡಿತೀವಲ್ಲ ಅದ್ರದ್ದು ಕಲೆ ಆಗೋಗಿರೋದು. ಆಮೇಲೆ ನೀವು ಐಸ್ ಕ್ಯೂಬ್ಸ್ ಬಾಕ್ಸ್ನ ವಾಶ್ ಮಾಡಿ ಅಂತ ಕಮೆಂಟ್ ಹಾಕ್ಬಿಡಿ. ನಮ್ಮಮ್ಮ ಹೇಳಿಲ್ಲ ಅಂದ್ರೂ ವಾರಕ್ಕೊಂದ್ಸರಿ ಮಾಡ್ತಾರೆ. ಅಂತ ನಂಗೆ ನಿಜ ಗೊತ್ತಿಲ್ಲ. ಫ್ರೀಸರಲ್ಲಿ ಇಟ್ಟು ಒಂದು 3 hours ಫ್ರೀಸ್ ಮಾಡಾದ್ಮೇಲೆ ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳ್ತೀವಿ. Eternity later. ಗೈಸ್, ಆ್ಯಕ್ಚುಲಿ ಏನಂದರೆ, ನಾವೇನು ಚಾಕ್ಲೇಟ್ ಮಾಡಿದ್ವಿ, ಯಾವ ರೀತಿ ಮಾಡಿದ್ವಿ, ಏನೇನು ಸಾಹಸ ಮಾಡಿದ್ವಿ ಅನ್ನೋದೆಲ್ಲ ನೀವು ನೋಡಿದ್ರಿ. ಆ್ಯಕ್ಚುಲಿ ಏನು ಮಿಸ್ಟೇಕ್ ಆಯಿತು ಅಂತ ನಂಗೆ ನಿಜ ಈಗಲೂ ಗೊತ್ತಾಗ್ತಾ ಇಲ್ಲ. ಅದು ಶೇಪು ಬರಲಿಲ್ಲ. ಟೇಸ್ಟ್ ವೈಸ್ ಹೋದರೆ ಗುಡ್, ಬಟ್ ಅದು ಶೇಪ್ ಬರಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. ನಾನು ಈ ಖಾರ ಐಟಮ್ ಎಲ್ಲ ಮಾಡೋಕ್ಕೆ ಹೋದಾಗ ಯಾವತ್ತೂ ಈಗ ಆಗಿರಲಿಲ್ಲ. ಖಾರ ಐಟಮ್ ಹೇಗಿದ್ರು ಚೆನ್ನಾಗಿ ಬರ್ತಿತ್ತು. ಬಟ್ ಆದರೆ ಈ ಚಾಕ್ಲೇಟ್ ನನಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಮಾಡಿಬಿಡ್ತು. ಬಟ್ ಓಕೆ, ನೋಡಿದ ಆ್ಯಕ್ಚುಲಿ ಚೆನ್ನಾಗಿದೆ ಟೇಸ್ಟ್ ನೋಡಿರೋ ಭವ್ಯ ಏನು ಹೇಳ್ತಾರೆ ನೋಡಿ. ಈಗ ಗೊತ್ತಿಲ್ಲ ಏನು ಮಿಸ್ಟೇಕ್ ಆಯಿತು, ಬಟ್ ಆ್ಯಕ್ಚುಲಿ ಈಗಲೂ ತಿನ್ನಕ್ಕಂತೂ ಸಖತ್ತಾಗಿದೆ. 1 ಸೆಕೆಂಡ್ ತೋರಿಸ್ತೀನಿ. ಸೊ ಕೌಂಟ್ ಡೌನ್ ಕೊಡೆ. ರೆಡಿ, 1 2 3 ಸ್ಟಾರ್ಟ್. ಇದು ಏನಾಯ್ತು ಗೊತ್ತಾ, ಒಂದು 3 to 4 hours ಇಡಬೇಕು ಅಂತ ಇದ್ದಿದ್ದು, ಬಟ್ ಅದು ಇನ್ನೂ ಫ್ರೀಸ್ ಆಗಿರಲಿಲ್ಲ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಒಂದು ಓವರ್ ನೈಟ್ ಫುಲ್ ಇಟ್ವಿ. ಇಟ್ಟಾದ್ಮೇಲೆ ತೆಗಿಬೇಕಾದ್ರೆ ಅದ್ರ ಕಂಡೀಷನ್ಸ್ ಸರಿ ಇರಲಿಲ್ಲ. ಅದೆಲ್ಲ ಬರೀ ಕ್ಯೂಬ್ಗೆ ಅಂಟ್ಕೊಬಿಡ್ತಾ ಇತ್ತು. ಸೊ ಅದಕ್ಕಿಂತ ತೆಗೆದ್ಬಿಟ್ಟು ನಾವೇನು ಮಾಡಿದ್ವಿ, ಈ ಥರ ರೌಂಡ್ ನಾವೇ ಒಂದು ಶೇಪ್ ಕೊಟ್ವಿ. ಇದು ಆ್ಯಕ್ಚುಲಿ ಲುಕಿಂಗ್ ಗುಡ್. ಇದು ಚೆನ್ನಾಗಿ ಕಾಣಿಸ್ತಿದೆ. ನಂಗೆ ನೋಡ್ತಿದ್ರೆ ಏನು ಅನಿಸ್ತಿದೆ ಅಂದರೆ, ನಾವು ಚಿಕ್ಕವರಿದ್ದಾಗ ಶಾರ್ಟ್ಸ್ ತಿಂತಿದ್ವಿ ನೋಡಿ, 5 ರೂಪೀಸ್ದು ಶಾರ್ಟ್ಸ್, ಅದೇ ನೆನಪಾಗ್ತಿದೆ. ಲಿಟ್ರಲಿ ಇಟ್ಸ್ ಲುಕಿಂಗ್ ಲೈಕ್ ದಟ್ ಓನ್ಲಿ. ನಿಜ, ನಮ್ಮ ಅಪ್ಪಂಗೆ ಕೊಟ್ಟಿದ್ದೆ, ಟೇಸ್ಟ್ ಮಾಡಿದ್ರೆ ಚೆನ್ನಾಗಿದೆ ಅಂದರು. ನಾನಿನ್ನ ಟೇಸ್ಟ್ ಮಾಡಿಲ್ಲ. ಇವಾಗ ನಾವು ಟೇಸ್ಟ್ ಮಾಡೋಣ. ಇದು ಸ್ವಲ್ಪ ಸ್ಟಿಕ್ಕಿ ಇದೆ. ಇಲ್ಲ, ಅದರ್ವೈಸ್ ಇಟ್ ವಾಸ್ ಗುಡ್. ಚೆನ್ನಾಗಿದೆ. ಆ್ಯಕ್ಚುಲಿ ಚಾಕ್ಲೇಟ್ ತಿನ್ನೋ ಫೀಲೇ ಇದೆ, ಬಿಕಾಸ್ ಚಾಕೋ ಪೌಡರ್ ಯೂಸ್ ಮಾಡೋದ್ರಿಂದ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು 10ಗೆ ಒಂದು 6 ಕೊಡ್ತೀನಿ, ಸಾಕು ನನಗೆ. ನನಗೆ ಅನಿಸಿಲ್ಲ. ನನ್ನ ರೇಟಿಂಗ್ಸ್ ಕೇಳೋದಾದ್ರೆ ನಾನು 10ಗೆ 6 ಕೊಡ್ತೀನಿ. ನೀವು 8. ಏನಂದರೆ ಸ್ವಲ್ಪ ಸ್ಟಿಕ್ಕಿ ಇದೆ, ಅದು ಬಿಟ್ಟರೆ ಚೆನ್ನಾಗಿದೆ. ಆ್ಯಕ್ಚುಲಿ ಬಾದಾಮಿ ಎಲ್ಲ ಬಾಯಿಗೆ ಸಿಗ್ತದೆ, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ಓಕೆ. ಬಟ್ ನೆಕ್ಸ್ಟ್ ಟೈಮ್ ಏನು ಮಿಸ್ಟೇಕ್ ಆಯಿತು ಅದನ್ನು ಸರಿ ಮಾಡಿಕೊಂಡು ಮತ್ತೆ ಟ್ರೈ ಮಾಡ್ತೀವಿ. ನೋಡಿ, ಇನ್ನೊಂದು ಟೇಸ್ಟ್ ಮಾಡೋಣ. ಸಾಕು ನನಗೆ. ಸ್ವಲ್ಪ ಸ್ಟಿಕ್ಕಿ ಇದೆ ಅಷ್ಟೆ. ಇದು ಹೆಂಗೆ ಕಾಣಿಸ್ತಿದೆ? ಶಾರ್ಟ್ಸ್ ನಾಳೆ ನನ್ನ ಫ್ರೆಂಡ್ಸಿಗೆ ತೊಗೊಂಡು ಹೋಗ್ತೀನಿ, ಅವ್ರು ಹೆಂಗೆ ಹೇಳ್ತಾರೆ ನೋಡೋಣ. ಓಕೆ ಗೈಸ್, ಗುಡ್, ನಾಟ್ ಬ್ಯಾಡ್. ಏನು ಗೊತ್ತಾ, ನಾವು ಆನೆಸ್ಟ್ ರಿವ್ಯೂ ಕೊಡ್ತೀವಿ ಅಂದಂಗೆ ನಾವು ರಿಯಲ್ ಆಗಿ ಏನು ಟೇಸ್ಟ್ ಇದೆಯೋ ಅದೇ ರಿವ್ಯೂ ಕೊಟ್ಟಿದ್ದೀನಿ. ಇದಾಗಿತ್ತು ನಮ್ಮ ಚಾಕ್ಲೇಟ್ ಕತೆ ನಿಮ್ಮ ಜೊತೆ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ನಮ್ಮ ರೆಸಿಪಿ ನೋಡ್ಕೊಂಡು ಮಾಡಬೇಡಿ. ಏನೋ ಮಿಸ್ಟೇಕ್ ಆಗಿದೆ ನಮ್ಮದ್ರಲ್ಲಿ, ಬೇರೆ ರೆಸಿಪಿ ನೋಡ್ಕೊಂಡು ನೀವು ಮಾಡಿ ನೋಡೋಣ. ನಿಮ್ಗೆ ಹೆಂಗೆ ಬರುತ್ತೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಗೈಸ್, ಬಾಯ್.